ಮಾನ್ಯ ಶಾಸಕರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಹೇಳ್ತಾ ಅಂಶವನ್ನು ಪಡೆದಿರುವಂತಹ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರು ವಹಿಸಿಕೊಂಡು ನಡೆಸಿಕೊಡ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ. ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಕೈಗೊಳ್ಳುವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ ಅಂತ ಹೇಳಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿಕೊಟ್ಟಂಥ ಮಾನ್ಯ ಶಾಸಕರಾದಂಥ ಶ್ರೀ ಹರೀಶ್ ಗೌಡ ಸಾಹೇಬ್ರವರಿಗೆ, ಹಾಗೆ ಅವ್ರ ಜೊತೆ ಕೈ ಜೋಡಿಸಿದಂಥ ಎಲ್ಲ ಅತಿಥಿಗಳಿಗೆ ಕ್ರಮಗಳನ್ನು ವಹಿಸಿಕೊಳ್ಳುವುದೆಲ್ಲವೂ ಪತ್ರದಲ್ಲಿ ತಿಳಿಸಿದ್ದಾರೆ. ಜೊತೆಗೆ SSLC ಪರೀಕ್ಷೆ ಮಕ್ಕಳ ಭವಿಷ್ಯಕ್ಕೆ ಎಷ್ಟೊಂದು ಮುಖ್ಯ. ಆ ಒಂದು ಫಲಿತಾಂಶದಿಂದ SSLC ಪರೀಕ್ಷೆಯ ಫಲಿತಾಂಶದಿಂದ ಏನೆಲ್ಲ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು, ಈ ಎಲ್ಲ ವಿಚಾರಗಳನ್ನು ಮಾನ್ಯ ಶಾಸಕ ಸಾಹೇಬರು ತಮ್ಮ ಶುಭ ಸಂದೇಶ ಪತ್ರದಲ್ಲಿ ತಿಳಿಸಿದ್ದಾರೆ. ಈ ಶುಭ ಸಂದೇಶ ಪತ್ರವನ್ನು ಕ್ಷೇತ್ರದ ಎಲ್ಲ SSLC ವಿದ್ಯಾರ್ಥಿಗಳ ಮನೆ ಮನೆಗೆ ತಲುಪಿಸುವಂತಹ ಕೆಲಸವನ್ನು ನಾವು ಎಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ, ಇದೇ ಸಂದರ್ಭದಲ್ಲಿ SSLC ಮಕ್ಕಳಿಗೋಸ್ಕರವೇ ಸಿದ್ಧಪಡಿಸಿರುವಂತಹ ವಿಶೇಷವಾಗಿ ಮೈಸೂರು ಇವತ್ತು ನಮ್ಮ ಮೈಸೂರು ನಾರ್ತ್ ಝೋನ್ನ ಎಲ್ಲ ಶಾಲೆಯ ಎಲ್ಲ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಉಪಾಧ್ಯಾಯರುಗಳಿಗೆಲ್ಲರಿಗೂ ನಾನು ವಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಈ ದಿನ. ಅದೇ ರೀತಿ SSLC ಎಕ್ಸಾಮ್ನ ಈ ವರ್ಷ SSLC ಎಕ್ಸಾಮ್ನ ಬರೆಯುವಂಥ ವಿದ್ಯಾರ್ಥಿಗಳಿಗೂ ಶುಭಾಶಯಗಳನ್ನ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತೇನು ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ರೇವಣ್ಣವರು ಅವರು ಕಳೆದ ವರ್ಷ KR ನಗರದಲ್ಲಿ ಅವರು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾಗಿದ್ದರು. ಅಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡಿ ಅಲ್ಲಿ ಹೈಸ್ಕೂಲ್ನಲ್ಲಿ ಓದ್ತಾರಂಥ ಮಕ್ಕಳುಗಳಿಗೆ SSLCಯಲ್ಲಿ ಹೆಚ್ಚು ಅಂಕ ಬರೋದಕ್ಕೆ ಮತ್ತು ಹೆಚ್ಚು ಜನ ಉತ್ತೀರ್ಣರಾಗೋದಕ್ಕೆ ಅವರು ಆ ಕ್ಷೇತ್ರದಲ್ಲಿ ಕಾರಣಕರ್ತರಾಗಿದ್ದರು. ನಮ್ಮ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಈ ಭಾಗಕ್ಕೆ ಬಂದಾಗ ನನಗೆ ತುಂಬ ಖುಷಿಯಾಯಿತು. ಅವರು ಬಂದಾಗ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆಯಿಂದ ಮತ್ತು ಇಚ್ಛಾಶಕ್ತಿಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನಮ್ಮ ಮನಸ್ಥಿತಿ ಇರುವಂಥ ಒಬ್ಬ ಶಿಕ್ಷಣಾಧಿಕಾರಿಗಳು ನಮಗೆ ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾನಾದರೂ ಭಾವಿಸ್ತಾ, ಅವರು ಬಂದ ದಿನದಿಂದ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಮಾಡ್ತಾರಂಥ ಮಕ್ಕಳುಗಳಿಗೆ ಏನಾದರೂ ಒಂದು ಉಪಕಾರವನ್ನು ಮಾಡಲೇಬೇಕು. ನಾವು ಅವರ ಶಿಕ್ಷಣ ಕ್ಷೇತ್ರದಲ್ಲಿ ಗುಣಮಟ್ಟವನ್ನು ಹೆಚ್ಚಿಸಬೇಕು. ಸರ್ಕಾರಿ ಶಾಲೆ ಅಂತ ಅಂದರೆ ಯಾರು ಇಂಜರಿಯುವಂಥದ್ದಾಗಬಾರ್ದು. ಪೋಷಕರಾಗಲಿ ವಿದ್ಯಾರ್ಥಿಗಳಾಗಲಿ ಅವರಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡೋ ಮುಖಾಂತರ ಎಲ್ಲ ಪೋಷಕರು ಮತ್ತು ಎಲ್ಲ ವಿದ್ಯಾರ್ಥಿನಿಯರನ್ನು ಸರ್ಕಾರಿ ಶಾಲೆಗೆ ಬಂದು ಸೇರುವಂಥದ್ದನ್ನು ನಾವು ಮಾಡಬೇಕು ಅಂತ ಅನ್ನೋದನ್ನು ಸಂಪೂರ್ಣವಾಗಿ ಅವರು ಹೇಳಿದ್ರು. ನನಗೆ ತುಂಬ ಖುಷಿಯಾಯಿತು. ಮತ್ತು ಅಲ್ಲಿ KR ನಗರದಲ್ಲಿ ಇದ್ದಂಥ
ಶಾಸಕರು ನನ್ನ ಸನ್ನಿಹಿತರಾದಂಥ ರವಿಶಂಕರ್ ಅವ್ರಿಗೂ ಸಹ ಇವರು ಹುಣಸೂರು ಮತ್ತು ಕೆ ಆರ್ ನಗರ ಎರಡು ಕಡೆನೂ ಮಾಡ್ಕೊಂಡು ಬಂದವರು. ರವಿಶಂಕರ್ ಅವರು ನಮ್ಮ ಆಫೀಸರ್ನ ನೀನು ಹಾಕಿಸ್ಕೊಂಡ್ಬಿಟ್ಟಿದೆಯಲ್ಲ ಅಂತಂದರು. ನಾನು ದೇವರು ಆಣೆ ನಾನು ಹಾಕಿಸ್ಕೊಂಡಿಲ್ಲ, ಅವರೇನೆ ಏನೋ ಆ ಭಗವಂತನೇ ಅವ್ರನ್ನ ನಮ್ಮ ಕ್ಷೇತ್ರಕ್ಕೆ ಹಾಕ್ಸಿದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನೊಂದು ದಿನ ನಮ್ಮ ಜಿ ಡಿ ಹರೀಶ್ ಗೌಡರು ಸಿಕ್ಬಿಟ್ಟು ತುಂಬ ಉತ್ತಮವಾದಂಥ ಅಧಿಕಾರಿ, ನಮ್ಮ ಹುಣಸೂರಿನಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದಂಥವ್ರು, ತುಂಬ ಒಳ್ಳೆ ಆಫೀಸರು ನಿಮ್ಮ ಕ್ಷೇತ್ರದಲ್ಲಿರೋರು ಅಂತ ಹೇಳಿದಾಗ ನನಗೆ ತುಂಬ ಖುಷಿಯಾಯಿತು. ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅದಾದ ನಂತರ ಅವರು ಕಾರ್ಯಚಟುವಟಿಕೆಗಳು ನೋಡಿ ತುಂಬ ಖುಷಿಯಾಯಿತು. ಇವತ್ತು SLC ಮಕ್ಕಳುಗಳಿಗೆ ಒಂದು ಶುಭ ಸಂದೇಶ, ಜೊತೆಗೆ ಅವ್ರಿಗೆ ಏನು ಎಕ್ಸಾಮ್ ಬರೆಯೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇದೊಂದು ಪುಸ್ತಕವನ್ನು ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ಕೂರಿಸ್ಕೊಂಡು ಮಕ್ಕಳುಗಳಿಗೆ ಏನು ಅವಶ್ಯಕತೆ ಐತೆ, ಎಕ್ಸಾಮ್ ಬರೆಯೋದಕ್ಕೆ ಪರೀಕ್ಷೆ ಬರೆಯೋದಕ್ಕೆ ಏನು ಅವಶ್ಯಕತೆ ಐತೆ ಅದನ್ನೆಲ್ಲವನ್ನು ಇದೊಂದು ಬುಕ್ಕಲ್ಲಿ ಎಲ್ಲ ಸಬ್ಜೆಕ್ಟ್ ವಿಚಾರ ಮಾಡಿದೆ. ಒಂದೇ ವಿಷಯವಾಗಲ್ಲ, ಸಮಾಜ ಇರ್ಬೋದು, ವಿಜ್ಞಾನ ಇರ್ಬೋದು, ಗಣಿತ ಇರ್ಬೋದು, ಲ್ಯಾಂಗ್ವೇಜ್ಗಳಲ್ಲಿ ಕನ್ನಡ ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಎಲ್ಲ ಸಬ್ಜೆಕ್ಟನ್ನು ಈ ಬುಕ್ಕಲ್ಲಿ ಪ್ರಿಂಟ್ ಮಾಡಿಸಿ SLC ಮಕ್ಕಳುಗಳಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಅದರಿಂದ ನಾನು ತುಂಬ ಸಂತೋಷನಾಗಿ ಇದು ನಾನು ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಮಾಡ್ದಂಗೆ ಮಾಡಿ ಈ ಕಾರ್ಯಕ್ರಮವನ್ನು ಮುಗಿಸ್ಬೋದಾಯ್ತು. ನಾನು ವಿಶೇಷವಾಗಿ ನಮ್ಮ ಕುಂಬಾರಕೊಪ್ಪಲಿನ ಎಲ್ಲ ಯಜಮಾನರುಗಳಿಗೆ, ಗ್ರಾಮಸ್ಥರುಗಳಿಗೆ, ಪ್ರಮುಖರಿಗೆ, ಮುಖಂಡರುಗಳಿಗೆ ಎಲ್ರಿಗೂ ವಿಚಾರ ತಿಳಿಸ್ತೇನೆ ಅಂದರೆ, ನಮ್ದೆಲ್ಲ ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ಬದುಕ್ತಾ ಇರೋ ರೀತಿಯಲ್ಲಿ ನಾವು ಬದುಕ್ತಾ ಇರೋದು. ಕನೆಗೊಳ ಕೊಪ್ಪಳ ಆಗ್ಬೋದು, ಕುಂಬಾರಕೊಪ್ಪಲ ಆಗ್ಬೋದು, ಮಂಚಗೊಡ ಕೊಪ್ಪಲು, ಮೇಟ್ಗಳ್ಳಿ, ಒಂಟಿಕೊಪ್ಪಲು, ಪಡವರಳ್ಳಿ, ಈ ಥರದ್ದು ಗ್ರಾಮಗಳು ಏನೈತೆ ಇವತ್ತಿಗೂ ನಾವು ಗ್ರಾಮ ಅಂತಲೇ ಕರೆಯೋದು ನಮ್ಮ ಊರುಗಳಲ್ಲಿ. ಅಲ್ಲಿ ಇರುವಂಥ ಮಕ್ಕಳುಗಳಿಗೂ ಅನುಕೂಲ ಆಗುವಂಥದ್ದಾಗಬೇಕು, ಮತ್ತು ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಎಲ್ಲ ನಮ್ಮ ಯಜಮಾನರುಗಳಿಗೆ ಮತ್ತು ಪ್ರಮುಖವಾಗಿರುವಂಥ ಮುಖಂಡರುಗಳಿಗೆಲ್ರಿಗೂ ವಿಚಾರವನ್ನು ತಿಳಿಸಿ ಎಲ್ಲರನ್ನು ಬರೋದಕ್ಕೆ ನಾನೇ ಖುದ್ದಾಗಿ ಫೋನ್ ಮಾಡಿದೆ. ಸುಮಾರು ಜನ ಕಾರ್ಯನಿಮಿತ್ತ ಬಂದಿಲ್ಲ. ಯಾಕೆಂದರೆ ಕುಂಬಾರಕೊಪ್ಪಲು ಒಂದು ದೊಡ್ಡ ಊರು. ಕುಂಬಾರಕೊಪ್ಪಲಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆದರೆ ಮಂಚಗಳ ಕೊಪ್ಪಲು, ಮೇಟ್ಗಳ್ಳಿ ಇವೆರಡು ಗ್ರಾಮಗಳಿಗೂ ಅದು ತಲುಪುತ್ತೆ ಅಂತ ಅನ್ನೋದು ನನ್ನ ಲೆಕ್ಕಾಚಾರ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಪೈಲ್ವಾನ್ ಶ್ರೀನಿವಾಸ್ ಅವರೇ, ರಾಮಸಮ್ಮನ್ ಅವರೇ, ಮಹೇಶ್ ಅವರೇ, ರಾಮಕೃಷ್ಣನ್ ಅವರೇ, ಶಿವಪ್ಪ ಅವರೇ, ಭೈರಪ್ಪನವರೇ, ಚೇತನ್ ಅವರೇ, ಜಯರಾಮಣ್ಣ ಅವರೇ, ರಾಮಪ್ರಸಾದ್ ಅವರೇ, ಪ್ರಸನ್ನ ಅವರೇ, ಕಾಂತ ಅವರೇ, ಮತ್ತು ಎಲ್ಲ ಉಪನ್ಯಾಸಕರೇ, ನಿಮ್ಮ ಹೆಸರುಗಳು ಗೊತ್ತಿಲ್ಲ, ದಯವಿಟ್ಟು ಯಾರನ್ನು ಅನ್ಯತಾ ಭಾವಿಸಬಾರ್ದು. ಗೋಪಿನಾಥ್ ಅವರು ಕೂತಿದ್ದಾರೆ, ಮುಂದೆ ಕೂತಿರುವಂಥ ಎಲ್ಲ ಮುಖ್ಯೋಪಾಧ್ಯಾಯರೇ, ಇವತ್ತು ತುಂಬ ಉತ್ತಮವಾದಂಥ ಕೆಲಸವನ್ನು ನಾವೆಲ್ಲರನ್ನೂ ಸೇರ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ತಪ್ಪಾಗಲಾರ್ದು. ಇದು ನನಗೆ ರೇವಣ್ಣವರು ನಮ್ಮ ಝೋನಲ್ಲಿ ಇರುವಂಥ ಶಾಲೆ ಮಕ್ಕಳುಗಳಿಗೆ ಮಾತ್ರ ಇದನ್ನು ಕೊಡ್ತಾ ಇದ್ದೀನಿ ಅಂತ ಅಂದಾಗ ನನಗೆಲ್ಲ ಒಂದು ಸ್ವಲ್ಪ ಬೇಸರ ಆಯಿತು. ಇಲ್ಲ, ಇದು ಇಡೀ ಮೈಸೂರು ನಗರದಲ್ಲಿರುವಂಥ ಎಲ್ಲ ಶಾಲೆಗಳಿಗೂ ಈ ಬುಕ್ಕು ತಲುಪುವಂಥದ್ದಾಗಬೇಕು. 2 ಮಾರ್ಕ್ಸು 3 ಮಾರ್ಕ್ಸಲ್ಲಿ ಅನುತ್ತೀರ್ಣರಾಗುವಂಥ ಮಕ್ಕಳುಗಳಿರ್ತಾರೆ ಎಲ್ಲ ಕಡೆಯೂ. ಈ ಪುಸ್ತಕದಿಂದ ಅವರಿಗೆ ಉಪಯೋಗ ಆಗಿ ಅವರು ತೇರ್ಗಡೆ ಹೊಂದುವಂಥ ಕೆಲಸ ಆಗಬೇಕು ಅಂತ ಅನ್ನೋದು ನನ್ನ ಇಚ್ಛೆ. ಅದಕ್ಕಾಗಿ ನಾನು ರೇವಣ್ಣವ್ರನ್ನ ಕೋರ್ಕೊಂಡೆ. ಇಲ್ಲ, ಇದನ್ನು ಇಡೀ ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಎಷ್ಟು ಶಾಲೆಗಳು ಬರ್ತದೆ, ಅನುದಾನಿತ ಶಾಲೆ ಇರ್ಬೋದು, ಅನುದಾನ ರಹಿತ ಶಾಲೆ ಇರ್ಬೋದು, ಮತ್ತು ಸರ್ಕಾರಿ ಶಾಲೆಗಳಿರ್ಬೋದು, ಎಲ್ಲ ಶಾಲೆಗಳಿಗೂ ಇದನ್ನು ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಅಂದಾಗ ಇದು ನಮ್ಮ ಝೋನಲ್ಲಿ ಬರುವಂಥ ಮುಖ್ಯೋಪಾಧ್ಯಾಯರು ನಮ್ಮ ವಿದ್ವತ್ಗೆ ಮಿತಿಯಲ್ಲಿ ನಾವು ಈ ಪುಸ್ತಕವನ್ನು ಮಾಡಿದ್ದೀವಿ. ಬೇರೆ ಝೋನಲ್ಲಿರುವಂಥ ಮುಖ್ಯೋಪಾಧ್ಯಾಯರುಗಳು ಮತ್ತು ಅಲ್ಲಿಯ ಮಾಸ್ಟ್ರುಗಳು, ಮೇಡಮ್ಗಳು ಅವರ ತಿಳುವಳಿಕೆಗೆ ಅನುಸಾರವಾಗಿ ಮಾಡುವಂಥದ್ದು ಇರ್ತದೆ. ಅದರಿಂದ ಅವ್ರಿಗೂ ಹೇಳಿ ಅಂತ ಹೇಳಿದ್ರು. ಅವ್ರನ್ನು ರಾಜು ಅವ್ರನ್ನು ಕರೆದು ನಾವು ಮಾತಾಡಿದ್ದೀವಿ. ಆ ಝೋನಲ್ಲಿರುವಂಥವ್ರಿಗೂ
ಆ ಶಾಲೆಯಲ್ಲಿ ಬರುವಂಥ ಮಕ್ಕಳುಗಳಿಗೂ ಇದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾನು ಮತ್ತೆ ತಿರ್ಗಾ ರೇವಣ್ಣ ಅವ್ರಿಗೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಂಡೆ, ಇದೇನಿದು ಸಾಫ್ಟ್ ಕಾಪಿ ಐತೆ ನಿಮ್ಮ ಹತ್ರ, ಅದನ್ನು ನಿಮ್ಮ ಯೂಟ್ಯೂಬಲ್ಲಿ ಹಾಕುವಂಥ ಕೆಲಸವನ್ನು ಮಾಡಿ ಇಡೀ ರಾಜ್ಯದಲ್ಲಿರುವಂಥ ಮಕ್ಕಳುಗಳು ಎಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಳುವಂಥದ್ದಾಗಲಿ. ಏನು ನೀವು ಇಷ್ಟು ಜನ ಮುಖ್ಯೋಪಾಧ್ಯಾಯರುಗಳು ಎಲ್ಲರೂ ಸೇರಿ ಇದನ್ನೊಂದು ಕಾರ್ಯಾಗಾರದ ರೂಪದಲ್ಲೇ ಮಾಡಿರುವಂಥದ್ದು ಅಂತ ನನ್ನ ಭಾವನೆ. ಮಾಡಿ ಇಷ್ಟು ತಿಳುವಳಿಕೆ ಇರುವಂಥ ಪುಸ್ತಕವನ್ನು SLC ಎಕ್ಸಾಮ್ನ ಉತ್ತೀರ್ಣರಾಗಬೇಕು ಅಂದರೆ ಇದು ಪ್ರಮುಖ ಘಟ್ಟ. ಇದು ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ SLCಲಿ ಪಾಸ್ ಆದರೆ ಒಂದು ಸ್ವಲ್ಪ ಮೆಚುರಿಟಿ ಜಾಸ್ತಿ ಆಗುತ್ತೆ ಮಕ್ಕಳಿಗೆ. ಅವರು ವಿದ್ಯಾಭ್ಯಾಸದ ಕಡೆ ಪೂರ್ಣ ಪ್ರಮಾಣದಂಥ ಗಮನ ಕೊಡುವಂಥದ್ದು SLC ಪಾಸ್ ಆದ ನಂತರನೇ. ಅಲ್ಲಿವರೆಗೂ ಅವ್ರ ಅಪ್ಪ ಅಮ್ಮಂದಿರು, ಅವ್ರ ಪೋಷಕರುಗಳು, ಅವ್ರ ಗಾರ್ಡಿಯನ್ಸ್ಗಳು ಮತ್ತು ನೀವುಗಳು, ಮೇಷ್ಟ್ರುಗಳು ತಿದ್ದಿ ಹೇಳುವಂಥದ್ದು ಇರ್ತದೆ. SLC ಫೇಲ್ ಆಗಿಬಿಟ್ರೆ ಒಬ್ಬ ವಿದ್ಯಾರ್ಥಿನೋ ಒಬ್ಬ ವಿದ್ಯಾರ್ಥಿನಿಯೋ ಆಸಕ್ತಿ ಕಡಿಮೆ ಆಗುತ್ತೆ ಶಿಕ್ಷಣದ ಬಗ್ಗೆ. ಅದರಿಂದ ಇಡೀ ರಾಜ್ಯದಲ್ಲಿ ಎಲ್ರಿಗೂ ಸಿಗುವಂಥದ್ದಾಗಬೇಕು. ಅದನ್ನು ಯೂಟ್ಯೂಬಲ್ಲಿ ನೀವು ಅದನ್ನು ಪ್ರಚಾರ ಪಡಿಸಿ ಅಂತ ಅಂದ್ಬಿಟ್ಟು ನಾನು ರೇವಣ್ಣವ್ರಿಗೆ ಕೇಳ್ಕೊಂಡಿದ್ದಕ್ಕೆ, ಇಲ್ಲ ಅದನ್ನು ಮಾಡ್ತೀನಿ ಸರ್ ಅಂತ ಹೇಳೋರೆ. ಅವ್ರು ಮಾಡುವಂಥದ್ದಾಗಲಿ. ಮತ್ತೇನು ನಮ್ಮ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ನೀವು ಮೇಷ್ಟ್ರುಗಳು ಮತ್ತು ಮೇಡಮ್ಗಳು ಇಷ್ಟೊಂದು ಇಚ್ಛಾಶಕ್ತಿ ಇಟ್ಕೊಂಡು ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಮಕ್ಕಳಿಗೆ, ಅದರಲ್ಲೂ ಶೋಷಿತ ವರ್ಗದವ್ರಿಗೆ, ಎಲ್ಲ ಜಾತಿ ಜನಾಂಗದಲ್ಲಿರುವಂಥ ಬಡವರುಗಳಿಗೆ, ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ, ಅಂಥ ಮಕ್ಕಳುಗಳನ್ನ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರಿಗೆ ಯಾವುದೇ ಥರವಾದ್ದು ಅವ್ರಿಗೆ ತೊಂದರೆ ಆಗಬಾರ್ದು. ಅವ್ರ ಶಿಕ್ಷಣ ಮುಂದುವರ್ಸೋದಕ್ಕೆ ಅವ್ರಿಗೆಲ್ಲ ಥರದ ಅನಾನುಕೂಲದಿಂದ ಈಚೆ ಕಡೆಗೆ ಬಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಮನಸ್ಥಿತಿಯನ್ನು ನೀವೇನು ಇಟ್ಕೊಂಡಿದ್ದೀರಾ ಎಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಪ್ರಾಧ್ಯಾಪಕರು, ನಿಜವಾಗ್ಲೂ ನಿಮ್ಗೆಲ್ರಿಗೂ ವಿನಯಪೂರ್ವಕವಾಗಿ ನನ್ನ ಎದೆ ಆಳದಿಂದ ವಂದನೆಗಳನ್ನ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನಾನು ಮಂಚೇಗೌಡ ಕೊಪ್ಪಳು PUC ಕಾಲೇಜ್ಗೆ ಹೋಗಿದ್ದೆ. PUC ಕಾಲೇಜಲ್ಲಿ ಕಳೆದ ಬಾರಿ 300 ಜನ ಅಡ್ಮಿಷನ್ ಆಗಿದ್ರು ಹೋದ ವರ್ಷ. ಈ ವರ್ಷ 100 ಜನ ಎಕ್ಸ್ಟ್ರಾ ಅಡ್ಮಿಷನ್ ಆಗಿರೋದು. ಅದು ಸರ್ಕಾರಿ ಕಾಲೇಜು. ನಾನು ಓದಿದ್ದು ಸರ್ಕಾರಿ ಕಾಲೇಜಲ್ಲೇ, PUC ಓದಿದ್ದು, ನಾನು ಡಿಗ್ರಿ ಮಾಡಿದ್ದು ಸರ್ಕಾರಿ ಕಾಲೇಜಲ್ಲೇ. ಸರ್ಕಾರಿ ಕಾಲೇಜು ಮತ್ತು ಸರ್ಕಾರಿ ಶಾಲೆ ಅಂದರೆ ತಾತ್ಸರ. ಇವತ್ತಿನ ಪೋಷಕರುಗಳಿಗೆ ಮತ್ತು ಒಂದಷ್ಟು ಜನಗಳಿಗೆ ಆ ತಾತ್ಸರವನ್ನು ಬಿಡಬೇಕು. ಏಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಓದಿದಂಥವ್ರನ್ನೇ ಈ ನಾಡಿನಲ್ಲಿ, ಈ ದೇಶದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿರುವಂಥದ್ದು. ಪ್ರೈವೇಟ್ ಶಾಲೆಯಲ್ಲಿ ಓದಿದಂಥವರು ಅವರೇ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು, ಇಲ್ಲ ಬೇರೆ ಬೇರೆ ಉದ್ಯೋಗ ಪಡಿಬೋದು. ಅವರು ತಿಂಗಳಿಗೆ 1.5 ಲಕ್ಷ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು. ಸಾಧಕರು ಯಾರನ್ನು ಅವರೇ ಅಂತ ಅಂದರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ, ಅದು ಸರ್ಕಾರಿ ಶಾಲೆಯಲ್ಲಿ ಓದುವಂಥವ್ರು ಮಾತ್ರ. ಏಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಓದುವಂಥವರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡರಲ್ಲೂ ಶಕ್ತಿಯುತವಾಗಿರ್ತಾರೆ ಮಕ್ಕಳುಗಳು. ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಥರದ ವಿದ್ಯೆಯನ್ನು ಕಲಿಯುವಂಥದ್ದು ಯಾವುದಾದ್ರು ಗುರುಕುಲಗಳೈತೆ ಈ ದೇಶದಲ್ಲಿ ಅಂದರೆ ಅದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ. ಯಾಕೆಂದರೆ ಇಲ್ಲಿ ಪಾಠ ಮಾಡುವವರು ರೈತರ ಕುಟುಂಬದಿಂದ ಬಂದಿರ್ತಾರೆ. ಅವ್ರಿಗೂ ಸಾಮಾನ್ಯ ಜ್ಞಾನದ ಜೊತೆಗೆ ಏನು ಪುಸ್ತಕದಲ್ಲಿರ್ತದೆ ಆ ಜ್ಞಾನವೂ ಇರ್ತದೆ. ಅದರಿಂದ ಆ ಮಕ್ಕಳುಗಳಿಗೆ ಅವರು ಏನು ಜ್ಞಾನ ಇರ್ತದೆ ಅದನ್ನು ದಾರಿ ಇರುವಂಥ ಕೆಲಸವನ್ನು ಆ ಮೇಷ್ಟ್ರುಗಳು ಮಾಡ್ತಾರೆ ಅಂತ ನನ್ನ ಭಾವನೆ. ಅದರಿಂದ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀನಿ ನಾನು ಅಂತ ಅಂದ್ಬಿಟ್ಟು ಯಾರನ್ನೂ ಖಿನ್ನತೆಗೆ ಹೋಗುವಂಥ ಪರಿಸ್ಥಿತಿ ಏನಿಲ್ಲ. ಎಲ್ಲ ಮಕ್ಕಳುಗಳಿಗೂ ಉಜ್ವಲವಾದಂಥ ಭವಿಷ್ಯ ಇದ್ದೇ ಇರ್ತದೆ. ನಿಮ್ಗೆಲ್ರಿಗೂ ಶುಭವಾಗಲಿ. ಇವತ್ತು ನಮ್ಮ ಕುಮಾರಕೊಪ್ಪಲಿನ ಗ್ರಾಮಸ್ಥರುಗಳು ಎಲ್ಲರನ್ನೂ ಬಂದು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಓದ್ತಾರಂತ ಬರೀ ಕುಮಾರಕೊಪ್ಪ ಹೈಸ್ಕೂಲ್ನವ್ರು ಮಾತ್ರ ಅಲ್ಲ, ಇಡೀ ಮೈಸೂರಿನಲ್ಲಿ SLC ಎಕ್ಸಾಮ್ ಪಡೆಯುವಂಥ ಹುಡುಗರು ಎಲ್ರಿಗೂ ಇವರೆಲ್ಲ ಬಂದಿರೋದು ನಿಮ್ಗೆಲ್ರಿಗೂ ಅರಸೋದಕ್ಕೆ ಮತ್ತು ಆರೈಸೋದಕ್ಕೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವರೆಲ್ಲರನ್ನೂ ಬಂದು ನಿಮಗೆ ಆರೈಸಿದ್ದಾರೆ. ಸಮಾಜದಲ್ಲಿ
ಎಲ್ಲ ಮನುಷ್ಯರು ಒಳ್ಳೆಯವರು ಇರ್ತಾರೆ, ಯಾರನ್ನೂ ಕೆಟ್ಟವರು ಇರಲ್ಲ. ಆ ಸಮಯ ಪರಿಸ್ಥಿತಿ ಸಂದರ್ಭಕ್ಕೆ ತಕ್ಕಂತೆ ನಡೆಯುವಂಥದ್ದು ಇರ್ತದೆ. ಮತ್ತೆ ನಮ್ಮ ಮೈಸೂರಿನ ನಾಗರಿಕರು ಶಿಕ್ಷಣ ಕ್ಷೇತ್ರ ಅಂತಂದಾಗ ಅಲ್ಲೇನೋ ತೊಂದರೆ ಆಯ್ತೈತೆ, ಇಲ್ಲ ಯಾವುದೋ ಒಂದು ಮಗುಗೆ ತೊಂದರೆ ಆಯ್ತೈತೆ, ಯಾವುದೋ ಒಂದು ವಿದ್ಯಾರ್ಥಿಗೆ ತೊಂದರೆ ಆಯ್ತೈತೆ ಅಂತಂದರೆ ಯಾರ ಹತ್ರ ಹೋಗಿ ಕೇಳಿದ್ರು ಸಹಕಾರ ಮಾಡುವಂಥದ್ದು, ಸಹಾಯ ಮಾಡುವಂಥ ಮನಸ್ಥಿತಿ ಇರುವಂಥವ್ರನ್ನೇ ಮೈಸೂರು ನಗರದಲ್ಲಿ ಇರುವಂಥವ್ರು. ಅದನ್ನು ಎಲ್ಲರನ್ನೂ ಮಾಡ್ತಾರೆ. ಅದೇ ರೀತಿ ಇವತ್ತು ಎಲ್ಲರನ್ನೂ ಬಂದು ನಿಮ್ಗೆಲ್ಲರಿಗೂ ಹಾರೈಸಿದ್ದಾರೆ. ಮತ್ತೇನು ಇವತ್ತು 21 ಜನ ಮುಖ್ಯೋಪಾಧ್ಯಾಯರಿಗೆ ಸನ್ಮಾನ ಮಾಡಬೇಕು ಅಂತ ಅಂದರು. ಸನ್ಮಾನ ಶಾಸಕನಾಗಿ ನಾನು ಹಬ್ಬ ಮಾಡಿದ್ರೆ ತಪ್ಪಾಯ್ತದೆ ಅಂತ ಅಂದ್ಬಿಟ್ಟು ನಮ್ಮ ಗ್ರಾಮದ ಮುಖಂಡಗಳನ್ನೆಲ್ಲರೂ ಕರೆಸಿ ಆ ಮುಖ್ಯೋಪಾಧ್ಯಾಯರಿಗೆ ಸನ್ಮಾನವನ್ನು ಮಾಡಿ ಅವ್ರಿಗಿನ್ನೂ ಉತ್ತೇಜನ ಕೊಡುವಂಥ ಕೆಲಸ ಆಗಬೇಕು. ನೀವು ನಿಮಗೆ 5 ವರ್ಷಕ್ಕೋ 7 ವರ್ಷಕ್ಕೋ 8 ವರ್ಷಕ್ಕೋ ಟ್ರಾನ್ಸ್ಫರ್ಸ್ಗಳು ಆಯ್ತಾ ಇರ್ತದೆ, ಬೇರೆ ಬೇರೆ ಶಾಲೆಗೆ ಹೋಗ್ತಾ ಇರ್ತೀರ. ನೀವು ಯಾವ ಶಾಲೆಗೆ ಬಂದರೂ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳುಗಳಿಗೆ ನೀವು ಹೆಚ್ಚು ಉತ್ತೇಜನವನ್ನು ಕೊಟ್ಟರೆ ನಿಜವಾಗ್ಲೂ ಈ ದೇಶ ನಂಬರ್ 1 ಸ್ಥಾನದಲ್ಲಿ ಪ್ರಪಂಚದಲ್ಲಿ ನಿಲ್ಲೋದ್ರಲ್ಲಿ ಯಾವುದೇ ಥರವಾದ ಸಂಸ್ಥೆ ಇರಲ್ಲ. ಅದನ್ನು ನೀವೆಲ್ಲ ಮಾಡ್ತೀರಾ ಅಂತ ನಂಬಿಕೆ ನನಗೈತೆ. ಯಾಕೆಂದರೆ ಇವತ್ತು ಏನು ಈ ಕೆಲಸ ಮಾಡಿದರೆ ಇದನ್ನು ಯಾರನ್ನೂ ಊಹೆ ಮಾಡಿರಲಿಲ್ಲ. ಈ ಕೆಲಸವನ್ನು, ಈ ಪುಸ್ತಕವನ್ನು ಕೊಡುವಂಥದ್ದು, ಮಕ್ಕಳುಗಳಿಗೆ ಅನುಕೂಲ ಆಗುವಂಥದ್ದು, ಮತ್ತು ಮಕ್ಕಳುಗಳನ್ನು ಸಹ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಅವರ ಪೋಷಕರುಗಳಿಗೂ ಮನವರಿಕೆ ಆಗೋ ರೀತಿಯಲ್ಲಿ ಇದನ್ನು ಮಾಡಬೇಕು. ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂಥವರು 100% ರಿಸಲ್ಟ್ ತರ್ತಿರುವಂಥ ಶಾಲೆಗಳು ಸುಮಾರಿದ್ದಾವೆ ಮೈಸೂರು ನಗರದಲ್ಲಿ. ಈ ಬಾರಿ ರಿಸಲ್ಟು 100% ಎಲ್ಲ ಶಾಲೆಗಳಲ್ಲೂ 100% ರಿಸಲ್ಟ್ ಬರುವಂಥ ಕೆಲಸ ಆಗಬೇಕು. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನನ್ನು ಈ ಕೆಲಸದಲ್ಲಿ ತೊಡಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಲ್ಲಿ ಕೂತಿರುವಂಥ ಎಲ್ಲ ಟೀಚರ್ಸ್ಗೆ ಮತ್ತು ವಿಶೇಷವಾಗಿ ರೇವಣ್ಣವ್ರಿಗೆ, ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ಗಣ್ಯರಿಗೂ ನಾನು ನಮಸ್ಕರಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮಾಡಲಾಗ್ತಾ ಇದೆ. ಮಾನ್ಯ ಶಾಸಕ ಸಾಹೇಬರು ತಮ್ಮೆಲ್ಲ ಮುಖಂಡರನ್ನು ಕರೆತಂದು ಶಾಲೆಗಳನ್ನು, ಮುಖ್ಯ ಶಿಕ್ಷಕರನ್ನು ಸನ್ಮಾನ ಮಾಡಿದ್ದು ಭಾಳ ಸಂತೋಷ ಮತ್ತು ಶುಭ. ಮತ್ತು ನಮ್ಮ ಇಲಾಖೆಯ ಬಗ್ಗೆ ಶಾಸಕರಿಗೆ ಎಷ್ಟರಲ್ಲಿ ಕೂಡ 100% ರಿಸಲ್ಟನ್ನು ಎಲ್ಲರೂ ಕೂಡ ಸೇರಿ ತರಬೇಕಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ತಾ, ಮುಂದಿನ ವರ್ಷದ ಕಾರ್ಯಕ್ರಮದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಎಷ್ಟು ಸಹಾಯವನ್ನು ಮಾಡಲಿದೆ, ಹೆಚ್ಚು ಅಂಕವನ್ನು ಪಡೀಲಿಕ್ಕೆ ಇದು ಸಾಧ್ಯವನ್ನು ಮಾಡಿಕೊಡ್ತದೆ. ಹಾಗೆ ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅಂಥ ಮಕ್ಕಳಿಗೆ ಮಿನಿಮಮ್